ಹಳ್ಳಿಗಳಿಗೆ ನೀರು ಪೂರೈಸುವ ಏತ ನೀರಾವರಿ ಯೋಜನೆ ಶುರುವಾಗಿ 10 ವರ್ಷ ಕಳೆದರೂ ಕೊನೆಯ 4 ಹಳ್ಳಿಗಳಿಗೆ ನೀರು ಬರುತ್ತಿಲ್ಲ. ಇದರಿಂದ ಬೇಸತ್ತ ರೈತರು 18 ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದರು. ಯಾವೊಬ್ಬ ಅಧಿಕಾರಿಯೂ ಈ ರೈತರ ಸಮಸ್ಯೆ ಕೇಳಿಸಿಕೊಳ್ಳುತ್ತಿಲ್ಲ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹಳ್ಳ ಹಿಡಿದ ಕೋಟ್ಯಾಂತರ ರೂಪಾಯಿ ನೀರಾವರಿ ಯೋಜನೆ 10 ವರ್ಷ ಕಳೆದರೂ ಕೊನೆಯ ಹಳ್ಳಿಗಳಿಗೆ ಬಾರದ ನೀರು. ಬೇಸತ್ತ ರೈತರಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಹೌದು ವೀಕ್ಷಕರೇ, ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಳ್ಳಿಗಳ ರೈತರ ಸಂಕಷ್ಟದ ಸ್ಟೋರಿ. ಇದು ಚಿಕ್ಕೋಡಿ ತಾಲೂಕಿನಲ್ಲಿ ಪ್ರತಿ ವರ್ಷವೂ ಒಂದೆಡೆ ಉತ್ತಮ ಮಳೆಯಾಗಿ ಪ್ರವಾಹದ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣಗೊಂಡರೆ, ಇದೇ ತಾಲೂಕಿನ ನಾಗರಮುನ್ನೋಳ್ಳಿ ಭಾಗದ ಜನ ಕುಡಿಯೋದಕ್ಕೂ ಸರಿಯಾಗಿ ನೀರು ಸಿಗದೆ ಪರದಾಟ ನಡೆಸುವಂತಹ ಸ್ಥಿತಿ ನಿರ್ಮಾಣವಾಗಿತ್ತಂತೆ. ಹಾಗಾಗಿ ಸರ್ಕಾರ ಕಳೆದ 10 ವರ್ಷಗಳ ಹಿಂದೆ ನಾಗರಮುನ್ನೋಳ್ಳಿ ಭಾಗದ 14 ಹಳ್ಳಿಗಳಿಗೆ ಕೆರೆ ತುಂಬಿಸಲು ಹಾಗೂ ಕುಡಿಯುವ ನೀರಿನ ಉದ್ದೇಶಕ್ಕೆ ಅಂತ ಹುಕ್ಕೇರಿ ತಾಲೂಕಿನ ಕೊಟಬಾಗಿಯ ಹಿರಣ್ಯಕೇಶಿ ನದಿಯಿಂದ ಕೊಟಬಾಗಿ ಏತ ನೀರಾವರಿ ಯೋಜನೆಯ ಮೂಲಕ ನೀರು ಹರಿಸುವ ಯೋಜನೆಯನ್ನ ರೂಪಿಸಿ 2007ರಲ್ಲಿ ಜಾರಿಗೆ ಸಹ ಬಂದಿದೆ. ವಿಪರ್ಯಾಸವೇನೆಂದ್ರೆ, ಈ ಯೋಜನೆ ಜಾರಿಗೆಯಾದ ವರ್ಷದಲ್ಲಿ ಬಂದಂತಹ ನೀರು ಈಗ 10 ವರ್ಷಗಳು ಕಳೆದರೂ ನೀರು ವಾಪಸ್ ಬಂದಿಲ್ಲ. ಯೋಜನೆ ಒಳಪಡುವ ಕೊನೆಯ ಹಳ್ಳಿಗಳಾದ ಬಬಲವಾಡ, ಬೆಳಗೋಡ, ದೋನವಾಡ, ಕರಗಾನ್ವ ಹಾಗೂ ಕೆಂಚನಟ್ಟಿ ಗ್ರಾಮಗಳಿಗೆ ಇದುವರೆಗೂ ನೀರು ಬಂದಿಲ್ಲ. ನೋಡ್ರಿ, ನಾವು ಕೊಟಬಾಗಿ ಏತ್ ನೀರಾವರಿ ಸಂಬಂಧಪಟ್ಟಂಗೆ ಇವತ್ತು ಅಹೋರಾತ್ರಿ 18ನೇ ದಿನ ಪ್ರತಿಭಟನೆಯಲ್ಲಿದ್ದೇವೆ ನಾವು. ಇದು ಕೊಟಬಾಗಿ ಏತ್ ನೀರಾವರಿ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಹೇಳ್ತೇನೆ ರೀ. ಇದು 18 ಹಳ್ಳಿಗೆ ಸಂಬಂಧಪಟ್ಟಂಥದ್ದು ಒಂದು ಯಾತ್ ನೀರಾವರಿ. ಇದು ಮಳೆಗಾಲ ಪೂರ್ಣ ಸಮಯದಾಗ ಹಿರಣ್ಯಕೇಶಿ ನದಿಯಿಂದ ಹೋಗ್ತದ್ರಿ. ಅದು ಕೊನೆಯ 4 ಹಳ್ಳಿಗೆ 10 ವರ್ಷದಿಂದ ಎಂದೂ ನೀರು ಮುಟ್ಟಿಲ್ಲ ರೀ. ಆ ಒಂದು ಪ್ರಯುಕ್ತ ನಾವು ಇಲ್ಲಿ ಧರಣಿ ಎಲ್ಲ ಮನವಿಗಳು ಕೊಟ್ಟು ಎಲ್ಲ ಅಧಿಕಾರಿಗಳು, ಬೆಳಗಾವಿ ಜಿಲ್ಲಾಧಿಕಾರಿಗೆ ಅವರಿಗೆ, RC ಅವರಿಗೆ, ಚಿಕ್ಕೋಡಿ ತಹಶೀಲ್ದಾರ್ ಅವರ, AC ಅವ್ರ ನೀರಾವರಿ ಎಲ್ಲ ಅಧಿಕಾರಿಗಳು ಮನವಿ ಕೊಟ್ಟ, ಮತ್ತು ನಮ್ಮ ನೀರಾವರಿ ಸಚಿವರಿಗೆ ಖುದ್ದಾಗಿ ಎಲ್ಲಿ ಆಲಮಟ್ಟಿಗೆ ಇಲ್ಲಿಂದ ರೈತರು ಹೋಗಿ ವಸ್ತಿನಿಂದ ಭೇಟಿಯಾಗಿ ಅಲ್ಲಿಂದ ನಮ್ಮ ರಾಥೋಡ್ ಸರ್ ಅವರು, ನಮ್ಮ ನೀರಾವರಿ ಇಲಾಖೆಯವರು ಮುಖ್ಯ ಕಚೇರಿ ಅಧಿಕಾರಿಗಳು ಅವ್ರಿಗೂ ಮಾತಾಡಿ ಎಲ್ಲ ಆದ್ರೆ ನೀರು ಬರಲಿಲ್ಲ. ನಾವು 4 ಹಳ್ಳಿಯವ್ರು ಇಲ್ಲಿ ಬಂದು ಕೂತೇವ್ರಿ. ನಾವು ಕೂತು ಒಂದು 2-3 ದಿವಸನಾಗ 18 ಹಳ್ಳಿ ಜನ ಬಂದ್ರೆ ಇಲ್ಲಿ ಮಾತ್ರ. ಇಲ್ಲಿ ಯಾಕಂದ್ರೆ ಅವ್ರಿಗೂ ದೊಡ್ಡ ಸಮಸ್ಯೆ ಆಗಿತ್ತು. ನಮ್ದು ಅಷ್ಟೇ ಸಮಸ್ಯೆ ಅಂತ ಬಂದಿದ್ದು ರೀ. ಮತ್ತು 18 ಹಳ್ಳಿ ಜನ ಬಂದ್ರೆ ಇವತ್ತಿನ ನಮ್ಮದು ಏನು ವಿಚಾರ ಐತೆ ಅಂತಂದ್ರೆ, ಇಲ್ಲಿ ಟೋಟಲ್ 9 ಮೋಟ್ರ್ ಇರ್ಬೇಕು ಸರ್. ಇಲ್ಲಿ 9 ಮೋಟ್ರದಾಗ 5 ಮೋಟ್ರ್ ಅದಾವ್ರಿ, 4 ಮೋಟ್ರ್ಗಳು ಇಲ್ಲ. 4 ಮೋಟ್ರಪ್ಪ ಏನಪ್ಪ ಅಂತಂದ್ರೆ, ನಾವು ಹೋರಾಟಕ್ಕೆ ಕುಂತ ಆದ ನಂತರ ರಾತ್ರಿ 3 ಗಂಟೆಗೆ 2 ಮೋಟ್ರ್ ಹೇರಿ ಕಳಿಸ್ಯಾರ ಬೀಚ್ರಿ. ದೊಡ್ಡ ಮಟ್ಟದವ್ರು ಕೋಟಿ ಅಮೌಂಟ್ ಮ್ಯಾಗಿನ ಏನೋ ಅಂದಾಜು ಮೊತ್ತ ಐತೆ. ಅದು ದೊಡ್ಡ ಮಟ್ಟದ ಮೋಟ್ರ್ಗಳು. ಆಮೇಲೆ ಇನ್ನು 2 ಮೋಟ್ರ್ 1 ವರ್ಷ 10 ಮೋಟ್ರ್ ಇಲ್ರಿ. ಇಲ್ಲಿ ಅವ್ರ ಅಧಿಕಾರಿಗಳನ್ನ ಹೇಳಿದಾರೆ, ಭಾಳಷ್ಟು ಮಾಧ್ಯಮ ಮುಖಾಂತರ ರಗಡ ಸಲ ಐತ್ರಿ. ಅದ ನಮ್ದು ಏನೈತಪ್ಪ ಅಂತಂದ್ರೆ, ಇದು ನೀರಾವರಿ ಯೋಜನೆ ಏನೈತಿಲ್ಲ, ಸರ್ಕಾರದ ಅಡಿಯೊಳಗೆ ಆದಂಥ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದಾರಲ್ಲ, ಸುವ್ಯವಸ್ಥೆಗೆ ತರಬೇಕಂತೇಳಿ ನಾವು ಇಲ್ಲಿ ದೊಡ್ಡ ಹೋರಾಟ ಕುಂತೀವಿ ರೀ. 18 ದಿನ ಆದರೆ ಯಾರೂ ಅಧಿಕಾರಿಗಳ ಸ್ಪಂದನೆ ಇಲ್ಲ. ಇನ್ನು ನೀರು ಬಾರದ ಹಿನ್ನೆಲೆಯಲ್ಲಿ ಬೇಸತ್ತು ಕೊನೆಯ ಹಳ್ಳಿಗಳಿಗೆ ನೀರು ಹರಿಸಬೇಕು ಎಂದು ಗ್ರಾಮಸ್ಥರು ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಏತ ನೀರಾವರಿಯ ಕಚೇರಿ ಎದುರು ಕಳೆದ 18 ದಿನಗಳಿಂದ ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ. ವಿಪರ್ಯಾಸವೇನೆಂದರೆ, 18 ದಿನಗಳಿಂದ ಅಹೋರಾತ್ರಿ ಧರಣಿ ಮಾಡುತ್ತಿದ್ದರು ನೀರಾವರಿ ಇಲಾಖೆಯ ಅಧಿಕಾರಿಗಳು ಸ್ಪಂದಿಸುವ ಕಾರ್ಯ ಮಾಡುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಎಂದು ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳು ಬಂದು ಸಮಸ್ಯೆ ಕೇಳಲು ಉದಾರದಂತೆ ತೋರುತ್ತಿಲ್ಲ. ಅಲ್ಲದೆ ರೈತರು ಧರಣಿ ಆರಂಭಿಸಿದ ದಿನದಿಂದ ಕೊಟಬಾಗಿ ಏತ ನೀರಾವರಿ ಇಲಾಖೆಯ ಅಧಿಕಾರಿಗಳು ಸಹ ಕಚೇರಿಗೆ ಬಾರದೆ ದೂರ ಉಳಿದುಕೊಂಡಿದ್ದಾರೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಕೊಟಬಾಗಿ ಏತ ನೀರಾವರಿ ಅಹೋರಾತ್ರಿ ಧರಣಿಯು ಇವತ್ತು 18ನೇ ದಿನಕ್ಕೆ ಪಾದಾರ್ಪಣೆಗೊಂಡಿದ್ದು, ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇರುವುದಿಲ್ಲ. ಈ ವ್ಯಾಪ್ತಿಯಲ್ಲಿ 18 ಗ್ರಾಮಗಳಿದ್ದು, ಇದರಲ್ಲಿ 8 ಗ್ರಾಮಗಳು ಹುಕ್ಕೇರಿ ತಾಲೂಕಿನ, 10 ಗ್ರಾಮಗಳು ಚಿಕ್ಕೋಡಿ ತಾಲೂಕಿನಲ್ಲಿ ಇದ್ದು, ಇದಾಗ ನಮ್ಮ ಚಿಕ್ಕೋಡಿ ತಾಲೂಕಿನ 10 ಗ್ರಾಮಗಳಿಗೆ ಎಲ್ಲಿಯವರೆಗೆ ಅಂದ್ರೆ ನಮ್ಮ ಕಾಲುವೆ ಕೊನೆಯದವರೆಗೂ ನೀರು ಹರಿತಾ ಇಲ್ಲ. ಇಲ್ಲಿಯವರೆಗೆ ಕಳೆದ 10 ವರ್ಷಗಳಿಂದ ನಮಗೆ ಪರಿಸ್ಥಿತಿ ಆಗೈತಿ. ಲಿಫ್ಟ್ ಯಾವಾಗ 2007ರಾಗ ಪ್ರಾರಂಭಗೊಂಡಿತ್ತು, ಅವಾಗ ಒಂದು 2-3 ವರ್ಷ ಅಷ್ಟು ಹರಿತು. ಅದರ ನಂತರ ಸಮಸ್ಯೆ ಆದ ಇಲ್ಲಿವರೆಗೂ ಅದು ಕೊನೆಯ ಭಾಗವರೆಗೆ ಹರಿತಾ ಇರಲಿಲ್ಲ. ಈಗಾದರೂ ಹರಿತಾ ಇಲ್ಲ, ಟೈಲೆಂಡ್ವರೆಗೆ ನೀರೇ ಬರ್ತಾ ಇಲ್ಲ. ಯಾವ ಕಾರಣ ಅಂದ್ರೆ ಮೇನ್ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಐತಿ. ನಮಗೆ ಯಾವಾಗ ಲಿಫ್ಟ್ ಪ್ರಾರಂಭ ಆಗ್ತೈತಿ ಆ ಟೈಮ್ದಾಗ ಇವರು ಮೋಟ್ರುಗಳು ಇರೋಂಗಿಲ್ಲ, ಅವಾಗ ರಿಪೇರಿ ಕಳ್ಸೋಕೆ ಶುರು ಮಾಡ್ತಾರೆ ಇವ್ರು.
ಈಗಾದ್ರೂ 4 ಮೋಟ್ರುಗಳು ರಿಪೇರಿಗೆ ಆಗಬೇಕಾಗೈತಿ, ತ್ವರಿತವಾಗಿ ಆಗಬೇಕು. ನಂತರ ಈ ಕಾಲುವೆ ಮ್ಯಾಗ ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ಜಲಮೂಲಗಳನ್ನು ರೈತರು ನಿರ್ಮಾಣ ಮಾಡ್ಕೊಂಡರು, ಅವನ್ನೆಲ್ಲ ತೆರವು ಮಾಡಬೇಕು. ಈ ಕಾಮಗಾರಿ ಈಗಾಗಲೇ ಮಾನ್ಯ ಅಧಿಕಾರಿಗಳು ನಾವು ಸ್ಟ್ರೈಕ್ ಹೋದ ನಂತರ ಕೆಲವಷ್ಟು ಒಂದು 30-40% ತೆರವು ಮಾಡಿದರು. ಇನ್ನು ಉಳಿದನ್ನು ಅವ್ರು ತೆರವು ಮಾಡ್ತಾ ಇಲ್ಲ. ಮಾನ್ಯ ಹುಕ್ಕೇರಿ ತಹಸೀಲ್ದಾರ್ ಸಾಹೇಬರು, ನಾವು ಕಾಲುವೆ ಮ್ಯಾಗ 144 ಹಾಕ್ತೇನೋ, ನಿಮ್ಗೆ ಏನು ಬೇಕು ಸೆಕ್ಯೂರಿಟಿ ಕೊಡ್ತೇನೋ, ನೀವು ತೆರವು ಮಾಡಿರತ್ತ ಅಂದಾಗೂ ಸಹ ನಮ್ಮ ಮೇಲಾಧಿಕಾರಿಗಳು ಆ ಕಾರ್ಯವನ್ನು ಮುಂದುವರಿಸಿಲ್ಲ. ಇನ್ನು ಕೊಟಬಾಗಿ ಏತ ನೀರಾವರಿ ಯೋಜನೆಯಲ್ಲಿ ಬ್ರಹ್ಮಾಂಡದ ಭ್ರಷ್ಟಾಚಾರ ನಡೆದಿದೆ ಎಂದು ರೈತರು ಆರೋಪಿಸಿದ್ದಾರೆ. ಪ್ರತಿ ವರ್ಷವೂ ನಿರ್ವಹಣೆಗೆ ಅಂತ ಕೋಟ್ಯಾಂತರ ಹಣ ಬಂದರೂ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಒಟ್ಟು 9 ಪಂಪ್ಸೆಟ್ಗಳು ಈ ಯೋಜನೆಯಲ್ಲಿ ಕೆಲಸ ಮಾಡಬೇಕು. ಆದ್ರೆ ಇಲ್ಲಿ 5 ಪಂಪ್ಸೆಟ್ಗಳು ಮಾತ್ರ ಇದ್ದಾವೆ. ಅದರಲ್ಲಿ 2 ಪಂಪ್ಸೆಟ್ಗಳು ಕೆಟ್ಟು ಹೋಗಿವೆ. ಅಲ್ಲದೆ ಕಾಲುವೆಗಳಲ್ಲಿ ಗಿಡ ಮರಗಳು ಬೆಳೆದು ನಿಂತಿದ್ದು ನಿರ್ವಹಣೆಯನ್ನ ಮಾಡದೆ ಪ್ರತಿ ವರ್ಷವೂ ನಿರ್ವಹಣೆ ಮಾಡಲಾಗುತ್ತಿದೆ ಎಂದು ಲೆಕ್ಕ ಕೊಟ್ಟಿದ್ದಾರೆ. ನಿರ್ವಹಣೆ ಮಾಡದೆ ಬಿಲ್ ತೆಗೆದ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಬೇಕು ಎಂದು ರೈತರು ಬೇಡಿಕೆ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೂಪಿಸಿದ ಯೋಜನೆ ಹಳ್ಳ ಹಿಡಿದಿದ್ದು ಕೊನೆಯ ಹಳ್ಳಿಯ ಜನ ಪ್ರತಿಭಟನೆಗೆ ಕುಂತರು. ಅಧಿಕಾರಿಗಳ ಜಿಲ್ಲಾಡಳಿತ ಸ್ಪಂದಿಸದೇ ಇರೋದು ವಿಪರ್ಯಾಸವೇ ಸರಿ. ಈಗಲಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ UK19 ನ್ಯೂಸ್ ಚಿಕ್ಕೋಡಿ.